ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ರಾಜ್ಯಾದ್ಯಂತ ಒಂದೇ ಒಂದು ಕುತೂಹಲದ ನಿರೀಕ್ಷೆ ಹಾಗೂ ಎಲ್ಲರ ಕಣ್ಣು ವಿಧಾನಸೌಧದ ಮೇಲೆ ನೆಟ್ಟಿದೆ. ನಾಳೆ ಮಂಡನೆಯಾಗುತ್ತಿರುವ 17ನೇ ವಿಶೇಷ ಬಜೆಟ್ ಸಿದ್ದರಾಮಯ್ಯ ಅವರದು. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ಬಂದಿದೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಈ ವಿಡಿಯೋಗೆ ಹೈಪ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹವನ್ನು ನೀಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ಅಂದರೆ ಮಾರ್ಚ್ 6, 2026ರಂದು ರಾಜ್ಯದ ಆಯವ್ಯಯವನ್ನು ಮಂಡಿಸಲಿದ್ದಾರೆ. ಇಂದು ಸಿದ್ದರಾಮಯ್ಯ ಅವರು ಮಂಡಿಸುತ್ತಿರುವ ದಾಖಲೆಯ 17ನೇ ಬಜೆಟ್ ಆಗಿದ್ದು, ಇಡೀ ರಾಜ್ಯದ ಕಣ್ಣು ಈ ಬಜೆಟ್ ಮೇಲೆ ಇರಲಿದೆ. ಹಣಕಾಸು ಸಚಿವರು ಆಗಿರುವ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ದಾಖಲೆ ಮತ್ತಷ್ಟು ವಿಸ್ತರಣೆ ಮಾಡಲಿದ್ದಾರೆ. ಅಂದರೆ ಇದು ದಾಖಲೆಯ 17ನೇ ಬಜೆಟ್ ಅವರು ಮಂಡಿಸುತ್ತಿದ್ದಾರೆ. ಈ ಬಾರಿ ಬಜೆಟ್ ಸುಮಾರು 4.30 ಲಕ್ಷ ಕೋಟಿಯಿಂದ 4.5 ಲಕ್ಷ ಕೋಟಿ ರೂಪಾಯಿಗಳವರೆಗೆ ಬೃಹತ್ ಮೊತ್ತವನ್ನು ತಲುಪುವ ನಿರೀಕ್ಷೆ ಹೊಂದಿದೆ. ಕಳೆದ ವರ್ಷ ಇದು 4.9 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಆಗಿತ್ತು. ಪಂಚ ಗ್ಯಾರಂಟಿಗಳಿಗೆ ಆದ್ಯತೆ. ಸರ್ಕಾರದ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿಗಳ ಮುಂದುವರಿಕೆ ಹೆಚ್ಚಿನ ಅನುದಾನ ಮೀಸಲಿಡುವ ಸಾಧ್ಯತೆ ಇದೆ. ಅಭಿವೃದ್ಧಿ ಸವಾಲುಗಳು. ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಮತ್ತು ಇನ್ನೊಂದು ಕಡೆ ಮೂಲಸೌಕರ್ಯ ಅಭಿವೃದ್ಧಿಗೆ ಹಣ ಹೊಂದಿಸುವುದು ಸಿಎಂ ಅವರಿಗೆ ದೊಡ್ಡ ಸವಾಲಾಗಿದೆ. ಪ್ರಮುಖ ನಿರೀಕ್ಷೆಗಳು ಏನು ಅಂತ ನೋಡೋದಾದರೆ, ಬೃಹತ್ ಬೆಂಗಳೂರು ಪ್ರಾಧಿಕಾರ ಅಂದರೆ GBA ಮತ್ತು BBMP ಚುನಾವಣೆಗಳು ಸಮೀಪಿಸುತ್ತಿರುವುದರಿಂದ ಬೆಂಗಳೂರಿನ ಮೂಲಸೌಕರ್ಯಕ್ಕೆ ವಿಶೇಷ ಪ್ಯಾಕೇಜ್ ನಿರೀಕ್ಷಿಸಲಾಗಿದೆ. ಕೃಷಿ ಮತ್ತು ನೀರಾವರಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಮತ್ತು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನದ ಬೇಡಿಕೆ ಇದೆ. ಸಂಪನ್ಮೂಲ ಕ್ರೋಢೀಕರಣ. ಕೇಂದ್ರದಿಂದ ಬರುವ ತೆರಿಗೆ ಪಾಲಿನ ಹೆಚ್ಚಳವಾಗಿದ್ದರೂ ರಾಜ್ಯದ ಸ್ವಂತ ಆದಾಯ ಹೆಚ್ಚಿಸಲು ಅಬಕಾರಿ ಮತ್ತು ಗಣಿ ಇಲಾಖೆಗಳ ಹೊಸ ಗುರಿಗಳನ್ನು ನಿಗದಿಪಡಿಸುವ ಸಾಧ್ಯತೆ ಇದೆ. ಖಾಲಿ ಹುದ್ದೆಗಳ ಭರ್ತಿ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿರುವ ಸುಮಾರು 56,000 ಖಾಲಿ ಹುದ್ದೆಗಳ ಭರ್ತಿ ಕುರಿತು ಘೋಷಣೆ ಹೊರಬೀಳುವ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲದೆ ಆಶಾ, ಅಂಗನವಾಡಿ, ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರ ಹುದ್ದೆಗಳ ಕುರಿತು ಸಹ ನಾಳಿನ ಬಜೆಟ್ನಲ್ಲಿ ನಿರೀಕ್ಷಣೆ ಮಾಡಲಾಗಿದೆ. ವಿಶೇಷವಾಗಿ ರಾಜ್ಯಾದ್ಯಂತ ಅನೇಕ ತಿಂಗಳುಗಳಿಂದ ಪ್ರತಿಭಟನೆಗಳು ನಡೆಯುತ್ತಿದ್ದು, ಅಂದರೆ ವಿಶೇಷ ಚೇತನರ ಮಾಸಿಕ ಗೌರವಧನ ಅಂದರೆ ಮಾಸಿಕ ಪೋಷಣ ಭತ್ಯೆ ಹೆಚ್ಚಳ ಕುರಿತು ಅನೇಕ ಬಾರಿ ಮುಖ್ಯಮಂತ್ರಿಯಾದಿಯಾಗಿ ಎಲ್ಲ ಸಚಿವರುಗಳಿಗೆ ಈಗಾಗಲೇ ಮನವಿ ಪತ್ರಗಳ ಮಹಾಪೂರವೇ ಹರಿದು ಬಂದಿದೆ. ಅಂದರೆ ಸುಮಾರು ವರ್ಷಗಳಿಂದ ವಿಶೇಷ ಚೇತನರ ಮಾಸಿಕ ಪೋಷಣ ಭತ್ಯೆ ಹೆಚ್ಚಳವಾಗದೇ ಇರುವುದು ವಿಶೇಷ ಚೇತನ ಸಮುದಾಯದಲ್ಲಿ ಅತ್ಯಂತ ಗಂಭೀರವಾಗಿರ್ತಕ್ಕಂತಹ ಸಿಟ್ಟು ಎದುರಾಗಿದೆ. ಈ ಕುರಿತು ನಾಳಿನ ಬಜೆಟ್ನಲ್ಲಿ ಎಲ್ಲ ವಿಶೇಷ ಚೇತನರ ಕಣ್ಣು ಬಜೆಟ್ ಮೇಲೆ ಬಿದ್ದಿದೆ. ಅಂದರೆ ವಿಶೇಷ ಚೇತನರಿಗೆ ಕನಿಷ್ಠ 3,000 ರೂಪಾಯಿಗಳಿಗೆ ಪೋಷಣ ಭತ್ಯೆ ಹೆಚ್ಚಿಸುವ ಬಗ್ಗೆ ಈಗಾಗಲೇ ಎಲ್ಲ ಸಂಘಟನೆಗಳು ರಾಜ್ಯಾದ್ಯಂತ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಅನೇಕ ಸಚಿವರು ಸಹ ಅವರಿಗೆ ಭರವಸೆಯನ್ನು ನೀಡಿರುವುದು ತಾವೆಲ್ಲ ಗಮನಿಸ್ತಾ ಇದ್ದೀರಾ. ಅದೇ ರೀತಿ ಹಿರಿಯ ನಾಗರಿಕರ ಪಿಂಚಣಿ ಕುರಿತು ಅನೇಕರಲ್ಲಿ ಸಾಮಾನ್ಯವಾಗಿ ಜಿಜ್ಞಾಸೆ ಇದ್ದೇ ಇರ್ತದೆ. ಅಂದರೆ 1,200 ರೂಪಾಯಿ ಇರ್ತಕ್ಕಂಥ ಹಿರಿಯ ನಾಗರಿಕರ ಪಿಂಚಣಿಯನ್ನು ಕನಿಷ್ಠ 2,000 ರೂಪಾಯಿವರೆಗೆ ಹೆಚ್ಚಳ ಮಾಡಬೇಕೆಂಬ ಬಹಳ ದಿನದ ನಿರೀಕ್ಷೆಯನ್ನು ಹುಟ್ಟುಕೊಂಡಿದೆ. ಅದೇ ರೀತಿ ವಿಶೇಷ ಚೇತನರಿಗೆ ಶಕ್ತಿ ಯೋಜನೆಯಲ್ಲಿ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ಘೋಷಣೆ ಮಾಡುವ ಬಗ್ಗೆಯೂ ಸಹ ಅನೇಕ ವಿಕಲಚೇತನರು ಆಸೆಯನ್ನು ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ VRW, MRW, URW ಅವರ ಹುದ್ದೆಗಳನ್ನು ಖಾಯಂ ಹುದ್ದೆಗಳಾಗಿ ಪರಿವರ್ತಿಸುವ ಘೋಷಣೆ ಮಾಡಬೇಕೆಂದು ಬಹಳ ದಿನ ಬೇಡಿಕೆಯಾಗಿದೆ. ಅಷ್ಟೇ ಅಲ್ಲದೆ ಅವರಿಗೆ ಕನಿಷ್ಠ ವೇತನವನ್ನು ಸಹ ಘೋಷಣೆ ಮಾಡಬೇಕೆಂತಕ್ಕಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಈ ಎಲ್ಲ ಯೋಜನೆಗಳ ಬಗ್ಗೆ ನಾಳೆ ಮುಖ್ಯಮಂತ್ರಿಗಳು ಯಾವೆಲ್ಲ ಆದೇಶಗಳನ್ನು ಅಂದರೆ ಘೋಷಣೆಗಳನ್ನು ತಮ್ಮ ಬಜೆಟ್ನಲ್ಲಿ ಮಾಡಲಿದ್ದಾರೆ ಅಂತಕ್ಕಂಥ ನಿರೀಕ್ಷೆಗಳು ಸಾಕಷ್ಟಿವೆ. ಏನೇ ಆಗಲಿ, ಸಿದ್ದರಾಮಯ್ಯನವರು ಮಂಡಿಸುತ್ತಿರುವ 17ನೇ ಬಜೆಟ್ನಲ್ಲಿ ದಲಿತರಿಗೆ, ವಿಶೇಷ ಚೇತನರಿಗೆ, ಅಬಲೆಯರಿಗೆ ಮತ್ತು ಹೆಚ್ಚಿನದಾಗಿ ಮಹಿಳಾ ಮನೆಗಳಿಗೆ ಯಾವೆಲ್ಲ ಬಂಪರ್ ಯೋಜನೆಗಳನ್ನು ಘೋಷಿಸ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಾಳೆ ನಮ್ಮ ಚಾನಲ್ನಲ್ಲೂ ಕೂಡ ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಹಾಗೂ ಬಜೆಟ್ನಲ್ಲಿ ಯಾವೆಲ್ಲ ಘೋಷಣೆಗಳನ್ನು ನೀಡಬೇಕು ಮತ್ತು ವಿಶೇಷ ಚೇತನರಿಗೆ ಎಷ್ಟು ಪಿಂಚಣಿಯನ್ನು ನೀಡಬೇಕು ಅಂತಕ್ಕಂಥ ಮಾಹಿತಿಯನ್ನು ತಾವು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.